ಎನ್ ರಾಜಣ್ಣ ಹಿರಿಯ ನಾಯಕ, ಅವರ ತಲೆದಂಡ ಆಯ್ತು, ಅವರ ರಾಜೀನಾಮೆ ಆಯ್ತು ಈಗ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕೊಠಡಿಯನ್ನ ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಕಾರಣ ತಾವು ಮುಖ್ಯಮಂತ್ರಿ ಆಗಿದ್ರು ಕೂಡ ತಮ್ಮ ಪರವಾಗಿ ಯಾವಾಗಲೂ ಬ್ಯಾಟ್ ಬೀಸ್ತಾ ಇದ್ದಂತ ಎನ್ ರಾಜಣ್ಣ ಅನ್ನೋ ನಾಯಕನನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಬೇಸರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಇದರ ಜೊತೆಗೆ ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸಿರೋದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಒಂಥರ ಸಂಚಲನವೇ ಸೃಷ್ಟಿಯಾಗಿರುತ್ತೆ. ಈಗ ಸಂಚಲನವೇ ಸೃಷ್ಟಿಯಾಗಿರುತ್ತೆ. ಮೊದಲೇ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜಣ್ಣ ಅವರು ಇಲ್ಲಿ ಯಾಕೆ ಬಂದು ಕೂತಿದ್ದಾರೆ, ಏನಂತ ಕರಿಬೇಕು ನಾವು ಅವರನ್ನ, ರಾಜೀನಾಮೆಯನ್ನ ಕೊಟ್ಟಿರೋ ಸುದ್ದಿ ನಮಗೆ ಬಿಗಿ ಬಿದ್ದಿದೆ, ಸಚಿವರು ಅಂತ ನಾವು ಹೆಂಗ ಕರೆಯೋದವರನ್ನ, ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಅಥವಾ ಸತ್ಯವನ್ನ ಹೇಳಿದ್ದಕ್ಕೆ ಅವರನ್ನ ರಾಜೀನಾಮೆ ಕೇಳ್ತಾರೆ ಅಂತ ಅಂದ್ರೆ ಕಾಂಗ್ರೆಸ್ನಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆಯಾ, ಈ ರೀತಿಯಾಗಿ ವಿಪಕ್ಷ ನಾಯಕರ ಪ್ರಶ್ನೆಯನ್ನ ಮಾಡಿದ್ರು. ಇದೆಲ್ಲದರ ನಡುವೆ ಈಗ ರಾಜೀನಾಮೆ ಇದೆಯಲ್ಲ, ಈ ರಾಜೀನಾಮೆ ಸಣ್ಣ ಪುಟ್ಟ ವ್ಯಕ್ತಿಯದಲ್ಲ. ಎನ್ ರಾಜಣ್ಣ ಮತ್ತೆ 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 ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ರು ಎನ್ ರಾಜಣ್ಣ. ಕಾಯ್ದು ನೋಡಿ, ಸೆಪ್ಟೆಂಬರ್ ಬರ್ಲಿ, ದೊಡ್ಡ ಬದಲಾವಣೆ ಆಗಿಬಿಡುತ್ತೆ, ಕ್ರಾಂತಿನೇ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯ, ಡಿಕೆಶಿ, ಪ್ರಿಯಾಂಕ್ ಖರ್ಗೆ ಪ್ರತ್ಯೇಕ ಸಭೆಯನ್ನ ನಡೆಸ್ತಾ ಇದ್ದಾರೆ ವಿಧಾನಸೌಧದ ವಿಶ್ರಾಂತಿ ಕೊಠಡಿಯಲ್ಲಿ. 2 ದಿನಗಳ ಹಿಂದೆಯೇ ಹಾಸನ ಉಸ್ತುವಾರಿಯಿಂದ ರಾಜಣ್ಣಗೆ ಕೋಕು ನೀಡಲಾಗಿತ್ತು. ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೆಗಲಿಗೆ ಏರಿತ್ತು ಉಸ್ತುವಾರಿ ಸಚಿವ ಜವಾಬ್ದಾರಿ. ಮೊದಲೇ ನಿರ್ಧಾರವಾಗಿತ್ತ ರಾಜಣ್ಣ ರಾಜೀನಾಮೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತಾ ಇದೆ ಅಪ್ಪ. ಉಸ್ತುವಾರಿ ಕಿತ್ತುಕೊಂಡಿದ್ದಕ್ಕೆ ರಾಜಣ್ಣ ಬಹಳ ಬೇಸರಗೊಂಡಿದ್ರು. ಈ ಬೆಳವಣಿಗೆ ನಡುವೆ ರಾಜೀನಾಮೆ ಕೊಟ್ಟಿದ್ದಾರೆ ರಾಜಣ್ಣ. 2 ದಿನಗಳ ಹಿಂದೆಯಷ್ಟೇ ಹಾಸನ ಉಸ್ತುವಾರಿಯಿಂದ ರಾಜಣ್ಣ ಕೋಕು ನೀಡಲಾಗಿತ್ತು. ಕೃಷ್ಣ ಬೈರೇಗೌಡ್ರೆ ಹೆಗಲಿಗೆ ಹಾಸನ ಉಸ್ತುವಾರಿ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಹಂಗಾಗಿ ಮೊದಲೇ ನಿರ್ಧಾರವಾಗಿತ್ತ ರಾಜಣ್ಣ ರಾಜೀನಾಮೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಉಸ್ತುವಾರಿ ಜವಾಬ್ದಾರಿಯನ್ನ ಕಿತ್ಕೊಂಡ್ಬಿಟ್ರಲ್ಲ ನನ್ನಿಂದ, ಈ ಒಂದು ಬೇಸರ ಅಂತೂ ರಾಜಣ್ಣ ಅವ್ರಿಗೆ ಇದ್ದೇ ಇರುತ್ತೆ. 2 ದಿನಗಳ ಹಿಂದೆ ಆಗಿದ್ದಂತ ಒಂದು ವಿಚಾರ ಇದು. ಕೃಷ್ಣ ಬೈರೇಗೌಡರ ಹೆಗಲಿಗೆ ಯಾವಾಗ ಹಾಸನ ಉಸ್ತುವಾರಿ ಜವಾಬ್ದಾರಿಯನ್ನ ಕೊಡ್ತಾರೋ ಅಲ್ಲಿಗೆ ರಾಜಣ್ಣ ಅವರು ಬಹಳ ಒಂದು ರೀತಿಯಾಗಿ ಅಸಮಾಧಾನ, ಒಂದು ರೀತಿಯಾಗಿ ನೋವಲ್ಲಿರ್ತಾರೆ ಪಾಪ. ಸೊ ಎಲ್ಲ ಬೆಳವಣಿಗೆಯನ್ನ ನೋಡಿ ಅದರ ನಡುವೆನೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ರಾಜಣ್ಣ. ಸೊ ಹಿಂಗಾಗಿ ಒಂದು ಕಡೆ ಈಗ ಕಾಂಗ್ರೆಸ್ನ ವಲಯದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸೊ ಒಂದಂತೂ ಸ್ಪಷ್ಟ, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮೊದಲೇ ನಿರ್ಧಾರ ಆಗಿತ್ತಾ ಅನ್ನೋ ಪ್ರಶ್ನೆಗೆ, ಅಂದ್ರೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಪ್ರಶ್ನೆಗೆ ಹೌದು ಅಂತ ಹೇಳಬಹುದು. ಈ ಎಲ್ಲ ಬೆಳವಣಿಗೆಗಳನ್ನ ಎನ್ ರಾಜಣ್ಣಗೆ ಮೊದಲೇ ರಾಜೀನಾಮೆ ಸೂಚನೆ ಸಿಕ್ಕಿತ್ತ. ಹಾಗಾದ್ರೆ ನನಗೆ ಸಚಿವ ಸ್ಥಾನ ಬೇಕಾಗಿಲ್ಲ, ಕೇಳಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ. 9ನೇ ತಾರೀಕಿನಂದು ಕೆಲವು ಆಪ್ತರಿಗೆ ಸಂದೇಶವನ್ನ ಕೊಟ್ಟಿದ್ರಂತೆ ರಾಜಣ್ಣ. ಆಪ್ತರಿಗೆ ರಾಜೀನಾಮೆಯ ಸುಳಿವನ್ನ ಕೊಟ್ಟಿದ್ದ ಸಚಿವ ರಾಜಣ್ಣ. ಆಗಸ್ಟ್ 15ರ ರಾಷ್ಟ್ರಧ್ವಜ ಆರೋಹಣಕ್ಕೆ ರಾಜಣ್ಣ ಅವರ ಹೆಸರನ್ನ ಕೈಬಿಡಲಾಗಿತ್ತು. ಹಾಸನ ಜಿಲ್ಲಾ ಉಸ್ತುವಾರಿಯಾಗಿದ್ದರೂ ರಾಷ್ಟ್ರಧ್ವಜ ಆರೋಹಣ ನೀಡಿರಲಿಲ್ಲ. ಹಾಸನ ಜಿಲ್ಲಾ ಉಸ್ತುವಾರಿಯಿಂದ ಹಿಂದೆ ಸರಿದಿದ್ದ ಎನ್ ರಾಜಣ್ಣರ ಹಾಸನ ಉಸ್ತುವಾರಿ ಹೊಣೆಯನ್ನ ಕೃಷ್ಣ ಬೈರೇಗೌಡರ ಹೆಗಲಿಗೆ ಕೊಡಲಾಗಿತ್ತು. ನನಗೆ ಸಚಿವ ಸ್ಥಾನವೇ ಬೇಕಾಗಿಲ್ಲ, ಸಾಕಾಗಿದೆ ಅಂತ ಎನ್ ರಾಜಣ್ಣ ಆಗಾಗ ಹೇಳಿಕೆಯನ್ನ ಕೊಡ್ತಾನೆ ಇದ್ರು, ಆಗಾಗ ಮಾತನಾಡ್ತಾನೆ ಇದ್ರು ಎನ್ ರಾಜಣ್ಣ ಅವರು. ಫೈನಲಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಸತೀಶ್, ನಾವು ಗಮನಿಸ್ತಾ ಇದ್ದೀವಿ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜೀನಾಮೆಯ ವಿಚಾರ, ಆ ಸೂಚನೆ ಮೊದಲೇ ಸಿಕ್ಕಿಬಿಟ್ಟಿತ್ತ ಎನ್ ರಾಜಣ್ಣ ಅವರಿಗೆ ಅಂತ ಅನಿಸ್ತಾ ಇಲ್ವಾ?
ಎಸ್ ರಾಮ್, ನಾವು ಗಮನಿಸಬಹುದು ಕಳೆದ 2 ದಿನಗಳ ಹಿಂದೆನೇ ಗೊತ್ತಾಗಿತ್ತು, ಒಂದು ರೀತಿ ಸೂಚನೆ ಕೊಟ್ಟಂತೆ ಅನಿಸ್ತಾ ಇದೆ. ಯಾಕಂದ್ರೆ ಹಾಸನ ಉಸ್ತುವಾರಿಯನ್ನು ಕೂಡ ಬದಲಾವಣೆ ಮಾಡಲಾಗಿತ್ತು. ಹಾಸನ ಉಸ್ತುವಾರಿ ಸಚಿವರಾಗಿದ್ರು ರಾಜಣ್ಣ, ಆದರೆ ಅವರ ಸ್ಥಾನಕ್ಕೆ ಕೃಷ್ಣ ಬೈರೇಗೌಡರನ್ನ ರೀಪ್ಲೇಸ್ ಮಾಡಲಾಗಿತ್ತು. ಅದ್ರ ಜೊತೆಗೆ ಈಗೇನು ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಆಗಸ್ಟ್ 15ನೇ ತಾರೀಕು, ಅದರಲ್ಲೂ ಕೂಡ ಇವರ ಲಿಸ್ಟ್ ಎಲ್ಲೂ ಇರಲಿಲ್ಲ. ಅಂದರೆ ಧ್ವಜಾರೋಹಣ, ಎಲ್ಲ ಸಚಿವರಿಗೆ ಒಂದು ಧ್ವಜಾರೋಹಣ ಒಂದು ರೀತಿ ಪ್ರತಿಷ್ಠೆ ಆಗಿರುತ್ತೆ. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಬೇರೆ ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಧ್ವಜಾರೋಹಣ ಮಾಡುವ ಸಚಿವರ ಲಿಸ್ಟ್ನಲ್ಲಿ ಎಲ್ಲೂ ಕೂಡ ರಾಜಣ್ಣ ಅವರ ಹೆಸರೇ ಇರಲಿಲ್ಲ. ಸೊ ಅಲ್ಲಿಗೆ ಒಂದು ರೀತಿ ಎಲ್ಲೋ ಒಂದು ರೀತಿ ಸೂಚನೆ ಸಿಕ್ಕಿತ್ತ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಅದರ ಜೊತೆಗೆ ನಮ್ಮ ಕೆಲವೊಂದಿಷ್ಟು ಆಪ್ತ ಮೂಲಗಳು ಕೊಟ್ಟಂತಹ ಮಾಹಿತಿ ಏನಪ್ಪಾ ಅಂದರೆ, ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ರು ರಾಜಣ್ಣ ಅವರು. 2 ದಿನಗಳ ಹಿಂದೆ ತಮ್ಮ ಆಪ್ತರ ಬಳಿ ಮಾತನಾಡಬೇಕಾದ್ರೆ, ಅಯ್ಯೋ ನನಗೆ ಯಾವ ಸಚಿವ ಸ್ಥಾನನೂ ಬೇಡ, ಸಾಕಾಗಿದೆಯಪ್ಪ, ನಾನು ಬಿಟ್ಬಿಡ್ತೀನಿ ಅನ್ನೋ ರೀತಿಯಾಗಿ ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ರು ರಾಜಣ್ಣ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ರಾಮ್. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ರಾಜಣ್ಣಗೆ ಮೊದಲೇ ಮಾಹಿತಿ ಗೊತ್ತಾಗಿತ್ತ ಅನ್ನೋ ಒಂದು ಸೂಚನೆ. ಆದರೆ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಬಹುಶಃ ರಾಜಣ್ಣಗೂ ಕೂಡ ಇಷ್ಟು ಬೇಗ ಇವತ್ತೇ ಈ ರೀತಿಯ ನಿರ್ಧಾರ ಆಗುತ್ತೆ ಅಂತ ಗೊತ್ತಿರಲಿಕ್ಕಿಲ್ಲ. ಅವರೇ ಹೇಳಿದಂತೆ ಸೆಪ್ಟೆಂಬರ್ನಲ್ಲಿ ಬಹುಶಃ ಸಚಿವ ಸಂಪುಟದ ಪುನರ್ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಇತ್ತು. ಒಂದಲ್ಲ ಎರಡಲ್ಲ, ಸುಮಾರು 15 ಸಚಿವರ ರಾಜೀನಾಮೆಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ರಾಮ್. ಅದು ಈಗಾಗಲೇ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಬ್ರೇಕ್ ಆಗಿತ್ತು. ಆದರೆ ಇಷ್ಟು ಬೇಗ ರಾಜಣ್ಣ ಅವರು ಹೋಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ, ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ. ಆದರೆ ಇವತ್ತು ಆ ಒಂದು ನಿರ್ಧಾರ ಆಗಿದೆ. ಇದು ರಾಜಣ್ಣ ಅವರ ನಿರ್ಧಾರ ಅಲ್ಲ. ಇದು ಬಹುಶಃ ಇನ್ನೊಂದು 2 ತಿಂಗಳಾಗಿದ್ದಿದ್ರೆ ರಾಜಣ್ಣ ಅವರು ನಿರ್ಧಾರ ಆಗ್ತಾ ಇತ್ತೇನೋ, ಅಥವಾ ಮಾಸ್ ಒಂದು 10 ಜನನೋ 15 ಜನ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿದ್ದೇ ಆಗಿದ್ದಿದ್ರೆ ಅದು ಬೇರೆಯವರಿಗೆ ಅವಕಾಶ ಮಾಡಿಕೊಡೋದಕ್ಕಾಗಿ. ಯಾಕಂದರೆ 136 ಜನ ಶಾಸಕರಿರ್ತಕ್ಕಂಥ ಒಂದು ದೊಡ್ಡ ಮ್ಯಾಂಡೇಟ್ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆಯವರು ಕೂಡ ಸಚಿವರಾಗುವಂತಹ ಒಂದು ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿದ್ದೇ ಆಗಿದ್ದಿದ್ರೆ ಅವಾಗ ಬದಲಾಗಿದ್ರೆ ಒಂದು ರೀತಿ ಬೇರೆ ಲೆಕ್ಕಾಚಾರ. ಆದರೆ ಇವತ್ತು ಒಂದು ರೀತಿಯ ಅವಮಾನವನ್ನು ಮಾಡಿ, ಒಂದು ರೀತಿ ಅಪಮಾನವನ್ನು ಮಾಡಿ ಸಂಪುಟದಿಂದ ಹೊರಗಡೆ ಇಡ್ತಾ ಇದ್ದಾರೆ ಸಚಿವ ರಾಜಣ್ಣ ಅವರನ್ನ. ಇದನ್ನ ಸಚಿವ ರಾಜಣ್ಣ ನಿರೀಕ್ಷೆ ಮಾಡಿರಲಿಲ್ಲ ರಾಮ್. ಹೀಗಾಗಿ ಒಂದು ರೀತಿ ಅವಮಾನ ಅಂತ ಕರಿಬಹುದು ಇದನ್ನ ರಾಮ್. ಒಂದು ಕಡೆ ವಿಪಕ್ಷಗಳು ಇದನ್ನ ಅಸ್ತ್ರವಾಗಿ ತೆಗೆದುಕೊಳ್ತವೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಈಗ ರಾಜೀನಾಮೆ ಕೊಟ್ಟ ನಂತರ ಕಾಂಗ್ರೆಸ್ನಲ್ಲೂ ಕೂಡ ಸಂಚಲನ ಕ್ರಿಯೇಟ್ ಆಗಿರುತ್ತೆ. ಜೊತೆಗೆ ಸಾಲು ಸಾಲು ಸಭೆಗಳು ನಡೀತಾ ಇದ್ದಾವೆ ಅನ್ನೋ ಮಾಹಿತಿ ಇದೆ. ಸತೀಶ್, ಏನ್ ಸಭೆ ನಡೀತಾ ಇದೆ, ಯಾರೆಲ್ಲ ಸಭೆ ನಡೆಸ್ತಾ ಇದ್ದಾರೆ, ಏನೆಲ್ಲ ಮಾತುಕತೆ ಆಗ್ತಾ ಇರಬಹುದು? ರಾಮ್, ಒಂದಂತೂ ಸ್ಪಷ್ಟ, ಇವತ್ತಿನ ಒಂದು ಈ ರಾಜೀನಾಮೆಯ ಪ್ರಹಸನ ಅಂತ ಏನು ಕರಿತೀವ, ರಾಜೀನಾಮೆ ಹೈಡ್ರಾಮಾ. ಸೊ ಈ ಒಂದು ರಾಜೀನಾಮೆಯ ಒಂದು ರಾಜಕೀಯದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಗಳಂತೂ ಆಗಬಹುದು. ಅಂದರೆ ಇದೊಂದು ರೀತಿ ಟೀಸರ್ ಥರ, ಟ್ರೈಲರ್ ಅಲ್ಲ, ಇದು ಟೀಸರ್ ಥರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಚಿವರ ತಲೆದಂಡವನ್ನು ಪಡೆಯುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇದು ಆರಂಭ ಮಾತ್ರ ಅಷ್ಟೇ. ನಾನು ಆಗಲೇ ಹೇಳಿದೆ, ಒಂದು ಅರ್ಧ ಗಂಟೆ ಹಿಂದೆ ನಾನು ಲೈವ್ ಕೊಡಬೇಕಾದ್ರೆ ಹೇಳಿದೆ, ಗ್ಯಾರಂಟಿ ನ್ಯೂಸ್ ಈ ಒಂದು ಮತಕಳವು ವಿಚಾರವನ್ನು ಎಕ್ಸ್ಕ್ಲೂಸಿವ್ ಬ್ರೇಕ್ ಆದ ಬಳಿಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ಮಾಡಿದರು. ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಮಾಡಿದರೂ ಕೂಡ ಯಾವೊಬ್ಬ ಸಚಿವರು ಕೂಡ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಕೂಡ ಯಾರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಬಿಡು ರಾಹುಲ್ ಗಾಂಧಿ ಎಲ್ಲೋ ದೆಹಲಿಯಲ್ಲಿ ಮಾತನಾಡಿದ್ದಾರೆ ಅಂತ. ಬಟ್ ರಾಹುಲ್ ಗಾಂಧಿ ಮಾತನಾಡಿದ್ದು ನಮ್ಮದೇ ಬೆಂಗಳೂರಿನ ಮಹದೇವಪುರದಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ, ಮಹದೇವಪುರದಲ್ಲಿ ಆಗಿರ್ತಕ್ಕಂಥ ಮತ ಕಳ್ಳತನದ ಬಗ್ಗೆ ಮಾತನಾಡಿದ್ರು ದೆಹಲಿ ಇದ್ಕೊಂಡು ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿಯ ಆ ಒಂದು ಕಿಚ್ಚಿನ ಒಂದು ಪ್ರೆಸ್ ಮೀಟ್ ಏನಿತ್ತು ಅದನ್ನು ನಮ್ಮ ಕಾಂಗ್ರೆಸ್ ನಾಯಕರು, ಕರ್ನಾಟಕದ ಕಾಂಗ್ರೆಸ್ ನಾಯಕರು ಯಾರೂ ಕೂಡ ಶೇರ್ ಮಾಡಿರಲಿಲ್ಲ, ಕನಿಷ್ಠ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ. ಎಸ್, ರಾಹುಲ್ ಗಾಂಧಿ ಮಾತನಾಡ್ತಿರೋದು ಕರ್ನಾಟಕದ ಬಗ್ಗೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೆಂಗಳೂರಿನ ಇರ್ತಕ್ಕಂಥ ಮಹದೇವಪುರ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಅಂತ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಪೋಸ್ಟ್ ಹಾಕಿರಲಿಲ್ಲ. ಅಲ್ಲಿಗೆ ಗೊತ್ತಾಗ್ತಾ ಇತ್ತು ಎಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ರಾಹುಲ್ ಗಾಂಧಿಯ ಹೇಳಿಕೆ ಆಗಿರ್ಬೋದು, ರಾಹುಲ್ ಗಾಂಧಿಯ ಸ್ಟೇಟ್ಮೆಂಟ್ ಆಗಿರ್ಬೋದು, ರಾಹುಲ್ ಗಾಂಧಿಯ ಹೋರಾಟ ಆಗಿರ್ಬೋದು, ಅದು ರಾಹುಲ್ ಗಾಂಧಿಯ ಹೋರಾಟ ಮಾತ್ರ ಅಲ್ಲ, ಕಾಂಗ್ರೆಸ್ನ ಹೋರಾಟ. ಆದರೂ ಕೂಡ ಇಷ್ಟರ ಮಟ್ಟಿಗೆ ಯಾಕೆ ಸೀರಿಯಸ್ ತಗೊಳ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು. ಬಹುಶಃ ಇವತ್ತಿನ ಈ ಒಂದು ತಲೆದಂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಮುಂದೆ ಏನಾಗುತ್ತಪ್ಪ, ನಾವು ಪಕ್ಷದ ಜೊತೆ ನಿಂತ್ಕೊಬೇಕು. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ನಮ್ಮ ಪಕ್ಷ ಮುಖ್ಯ. ಪಕ್ಷದ ಜೊತೆ ನಿಂತ್ಕೊಂಡ್ರೆ ಮಾತ್ರ ಉಳಿಗಾಲ ಅನ್ನೋ ಒಂದು ಡೈರೆಕ್ಟ್ ಮೆಸೇಜನ್ನು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಇವತ್ತು ಕೊಡ್ತಾ ಇದ್ದಾರೆ ರಾಮ್. ಸತೀಶ್, ಯಾವಾಗಲೂ ಕೂಡ ನಾವು ಇವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಾಗ ಹೇಳ್ತಾ ಇದ್ರು, ಕಾದ್ ನೋಡಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ಬಿಡುತ್ತೆ, ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ ಅಂತ.
ಸೆಪ್ಟೆಂಬರ್ ಬರೋದಕ್ಕಿಂತ ಮುಂಚೆನೆ ಕ್ರಾಂತಿ ಹೇಳಿಕೆ ಕೊಟ್ಟಿದ್ದಂಥ ನಾಯಕನ ತಲೆದಂಡ ಆಗಿದೆ. ಇದು ಆಶ್ಚರ್ಯ ಅನ್ನಿಸ್ತಾ ಇಲ್ವಾ? ರಾಮ್, ನಾನು ಆಗಲೇ ಹೇಳಿದೆ, ಸೆಪ್ಟೆಂಬರ್ ಕ್ರಾಂತಿ ಅಂತ ಮೊದಲು ಶುರು ಮಾಡಿದ್ದೇ ಇದೆ ರಾಜಣ್ಣ ಅವರು. ಆದರೆ ಇವತ್ತು ಆಗಸ್ಟ್ ಕ್ರಾಂತಿ ಅಂತ ಕರಿಬೋದು ನಾವು. ಆಗಸ್ಟ್ ಕ್ರಾಂತಿ ಯಾವ ವಿಚಾರದಲ್ಲಿ? ಪಕ್ಷದ ವಿಚಾರದಲ್ಲಿ. ಒಂದು ರೀತಿ ಕಾಂಗ್ರೆಸ್ ನಾಯಕರು ನಿದ್ದೆ ಮಾಡ್ತಿದ್ರು ಕರ್ನಾಟಕದಲ್ಲಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ನಮಗೆ 136 ಮ್ಯಾಂಡೇಟ್ ಬಂದ್ಬಿಡ್ತು 2 ವರ್ಷಗಳ ಹಿಂದೆ 2023ರಲ್ಲಿ. ಇನ್ನೊಂದು 5 ವರ್ಷ ಏನು ತೊಂದರೆ ಇಲ್ಲ. ಒಂದು ಕಡೆ ಬಿಜೆಪಿಯಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಇದೆ, ಏನು ಬೇಕಾದರೂ ಆಗಬಹುದು, ಅಲ್ಲೂ ಕೂಡ ನಾಯಕತ್ವ ಇಲ್ಲ, ನಮ್ಮದೇ ಇನ್ನೊಂದು 10 ವರ್ಷಕ್ಕೆ ನಮ್ಮದೇ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ರು.